ಬಳ್ಳಾರಿ ಗಲಾಟೆ ಕೇಸ್ಗೆ ತಲೆದಂಡ. ರಾಜಶೇಖರ್ ಸಾವಿನ ಕೊನೆ ದೃಶ್ಯ. ರೆಡ್ಡಿ ರಾಮುಲು ಕೊಟ್ಟ ಸಾಕ್ಷ್ಯ ಏನು? ಬುಲೆಟ್ ಸೀಕ್ರೆಟ್, ಬಿಗ್ ಎಕ್ಸ್ಕ್ಲೂಸಿವ್. ಬಳ್ಳಾರಿ ಬುಲೆಟ್ ಕೇಸ್ನಲ್ಲಿ ಇದೀಗ ಎತ್ತಂಗಡಿಯಾಗಿದೆ. ಐಜಿಪಿ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅವರ ಪ್ಲೇಸ್ಗೆ ಐಜಿಪಿ ಆಗಿ PS ಹರ್ಷ ಅವರನ್ನ ನೇಮಕ ಮಾಡಿದೆ ಸರ್ಕಾರ. ಬಳ್ಳಾರಿ ಬುಲೆಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎತ್ತಂಗಡಿ ಕಾರ್ಯ ನಡೀತಾ ಇದೆ. ಐಜಿಪಿ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಿ PS ಹರ್ಷ ಅವರನ್ನ ಇದೀಗ ನೇಮಕ ಮಾಡಲಾಗಿದೆ. SP ಆಗಿ ಸುಮನ್ ಜಿ ಪನ್ನೇಕರ್ ಅವರನ್ನ ಸರ್ಕಾರ ನೇಮಕ ಮಾಡಿದ್ದು ಪೊಲೀಸರ ವೈಫಲ್ಯ ಅಂತ ಹೇಳಿ ವಿಪಕ್ಷ ನಾಯಕರು ಆರೋಪವನ್ನ ಮಾಡಿದ್ರು. ಈ ಘಟನೆಗೆ ಪೊಲೀಸರೇ ಕಾರಣ, ಜೊತೆಗೆ ತನಿಖೆಯ ದಿಕ್ಕನ್ನ ತಪ್ಪಿಸಿದ್ದಾರೆ, ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ರು. ಈಗ ಐಜಿಪಿಯನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ವರ್ಗಾವಣೆಯನ್ನ ಮಾಡಲಾಗಿದೆ. ಈಗಾಗಲೇ ಕಠಿಯಾರ್ ಅವರನ್ನ ಐಜಿಪಿ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಿದ್ದು, ಅವತ್ತಿನ ದಿನ ಈ ಒಂದು ಘಟನೆ ನಡೆದಕ್ಕೆ ಅವರೆಲ್ಲರೂ ಕೂಡ ಕಾರಣ ಅನ್ನುವಂತಹ ಆರೋಪವನ್ನ ಕೂಡ ಈಗಾಗಲೇ ವಿಪಕ್ಷದವರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಸರಿಯಾದ ರೀತಿಯಲ್ಲಿ ಇಲ್ಲಿ ಹ್ಯಾಂಡಲ್ ಮಾಡಲಿಲ್ಲ, ಕಂಟ್ರೋಲ್ ಮಾಡಲಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಅವರ ಸ್ಥಾನಕ್ಕೆ PS ಹರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಈಗಾಗಲೇ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಅಷ್ಟು ಮಾತ್ರ ಅಲ್ಲ, SP ಆಗಿ ಇದೀಗ ಸುಮನ್ ಜಿ ಪನ್ನೇಕರ್ ಅವರನ್ನ ಕೂಡ ನೇಮಕ ಮಾಡಿದ್ದು, ಪೊಲೀಸರ ವೈಫಲ್ಯದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ವಿಪಕ್ಷ ನಾಯಕರು ಇದೇ ವಿಚಾರವನ್ನ ಇಟ್ಟುಕೊಂಡು ಸಾಕಷ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ಇದೀಗ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅವರ ಸ್ಥಳಕ್ಕೆ ಇದೀಗ ಹರ್ಷ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನು ತನಿಖೆಯ ವಿಚಾರ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲೂ ಕೂಡ ಯಾವಾಗ ಈ ಒಂದು ಘಟನೆ ಆಯಿತು ಆ ನಂತರ ಇಮಿಡಿಯೇಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಕಂಟ್ರೋಲ್ ಮಾಡುವಂತಹ ವಿಚಾರ ಆಗಿರ್ಬೋದು, ಅದನ್ನ ನಿಭಾಯಿಸಿದಂತಹ ರೀತಿ ಸರಿಯಾಗಿಲ್ಲ, ಒಂದಷ್ಟು ಅನುಮಾನಗಳು ಬರುವ ಹಾಗೆ ಕೂಡ ಮಾಡಲಾಯಿತು ಅನ್ನೋದನ್ನ ಈಗಾಗಲೇ ವಿಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಲ್ಲಿ ಒಂದ್ ಕಡೆ ಪೋಸ್ಟ್ ಮಾರ್ಟಮ್ ವಿಚಾರ ಆಗಿರುವುದು ಹೀಗೆಲ್ಲವೂ ಕೂಡ ಈಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಇನ್ನು ಬಳ್ಳಾರಿಯಲ್ಲಿ ಬುಲೆಟ್ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆಯಿತು, ಇದೀಗ ರಾಜಶೇಖರ್ ಕೊನೆಯ ವಿಡಿಯೋ ವೈರಲ್ ಆಗಿದೆ. ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ರಾಜಶೇಖರ್ ರೆಡ್ಡಿ ಓಡ್ತಾ ಇರುವಂತಹ ದೃಶ್ಯ ಆ ವಿಡಿಯೋದಲ್ಲಿ ಇದೀಗ ಬಂದಿರುವಂಥದ್ದು. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ರೆಡ್ಡಿ ಮನೆ ಬಳಿ ಗಲಾಟೆಯ ಸಂದರ್ಭದಲ್ಲಿರುವಂತಹ ವಿಡಿಯೋ ಇದು. ರಾಜಶೇಖರ್ ಹಿಂದೆಯೇ ಗಾಳಿಯಲ್ಲಿ ಗುಂಡು ಹಾರುತ್ತೆ. ಈ ವೇಳೆ ರಾಜಶೇಖರ್ಗೂ ಗುಂಡು ತಾಗಿರುವಂತಹ ಸಾಧ್ಯತೆ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಪ್ರಾಣ ರಕ್ಷಣೆಗೆ ಅಂತ ಹೇಳಿ ರಾಜಶೇಖರ್ ಅಲ್ಲಿ ಓಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಗಾಳಿಯಲ್ಲಿ ಹಾರಿಸಿದಂತಹ ಗುಂಡು ನೇರವಾಗಿ ಆತನ ಬೆನ್ನಿಗೆ ತಾಗೋದನ್ನು ನೀವು ಇಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈಗಾಗಲೇ ಅದಕ್ಕೆ ವಿಪಕ್ಷದವರು ಆರೋಪ ಮಾಡ್ತಾ ಇರುವ ಹಾಗೆ ಅದು ಅವರದ್ದೇ, ನಾರಾ ಭರತ್ ರೆಡ್ಡಿ ಅವರ ಆಪ್ತರು, ಅವರ ಗನ್ಮ್ಯಾನ್ಗಳು ಹಾರಿಸಿರುವಂತಹ ಗುಂಡಿನಿಂದಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಕೊನೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ರಾಜಶೇಖರ್ ರೆಡ್ಡಿ ಓಡ್ತಾ ಇರುವಂತಹ ದೃಶ್ಯ. ಆ ಸಂದರ್ಭದಲ್ಲಿ ಅಲ್ಲಿ ಗಾಳಿಯಲ್ಲಿ ಗುಂಡು ಕೂಡ ಹಾರುತ್ತೆ. ಅಂದರೆ ಈ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ತರೋದಕ್ಕೆ, ಅಥವಾ ಅಲ್ಲಿ ಕಲ್ಲು ತೂರಾಟಗಳಾಗ್ಬೋದು, ಅಥವಾ ಅಲ್ಲಿ ಒಂದು ಕಡೆ ಮಹಿಳೆಯರ ಗುಂಪು ಇರುವಂಥದ್ದು, ಮತ್ತೊಂದು ಕಡೆ ಖಾರದ ಪುಡಿ ಎರಚಿರುವಂತಹ ದೃಶ್ಯ, ಅವೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇಲ್ಲಿ ಈತನ ಬೆನ್ನಿಗೆ ಗುಂಡು ಹಾರುತ್ತೆ. ಆ ಸಂದರ್ಭದಲ್ಲಿ ಆತ ಕೆಳಗೆ ಬೀಳುವಂತಹ ದೃಶ್ಯವು ಕೂಡ ಅಲ್ಲಿ ವಿಡಿಯೋದಲ್ಲಿ ಸೆರೆಯಾಗಿದೆ. ಬಳ್ಳಾರಿ ಶೂಟೌಟ್ ಬಗ್ಗೆ ಜನಾರ್ದನ ರೆಡ್ಡಿ ಹಾಗೆಯೇ ರಾಮುಲು ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ರಾಜಶೇಖರ್ ರೆಡ್ಡಿ ನಮ್ಮ ಮೇಲೆ ಬಾಟಲ್, ಅಂದ್ರೆ ನಮ್ಮ ಮನೆಯ ಮೇಲೆ ಬಾಟಲ್ ಎಸೋದಕ್ಕೆ ಆತ ಪ್ರಯತ್ನ ಮಾಡಿದ್ದ. ಗಲಾಟೆ ಜೋರಾದಾಗ ಪೊಲೀಸರು ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಆಗ ಭರತ್ ರೆಡ್ಡಿ ಗನ್ಮ್ಯಾನ್ ಕೂಡ ಶೂಟ್ ಮಾಡಿದ್ರು. ಆಗ ರಾಜಶೇಖರ್ ರೆಡ್ಡಿಗೆ ಏಟು ಬಿದ್ದು ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳಬೇಕಾಯಿತು. ಯಾಕಂದರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಕೂಡ ಅವರು ಹಾರಿಸಿದಂಥ ಗುಂಡು ರಾಜಶೇಖರ್ಗೆ ಬಡಿತು, ಸತ್ತೋಯ್ತು ಅನ್ನೋಂಥ ಟೈಮಲ್ಲಿ ಕೂಡ ಅವರು ಸಮರ್ಥಿಸ್ಕೊಳಕ್ಕೆ ಹೋಗಿ ತಪ್ಪು ಮಾಡ್ಕೊತ ಏನು ಹೋಗ್ತಾ ಇದ್ದಾನೋ, ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ.
ಹಂಗಾಗಿ ಇವತ್ತು ಭರತ್ ರೆಡ್ಡಿ ಅವ್ರನ್ನ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇನ್ನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಎದುರುಗಡೆ ಕಣ್ಣೆದುರುಗಡೆನೇ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನೆ, ಮಕ ತೆರಿಕೆ ಅಂತಾನೆ. ಗುಂಡು ಆರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗ್ತಾರೆ, ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ, ಬಾಟಿಲ್ಸು, ನನ್ನ ಮೇಲೆ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಇದೆಲ್ಲವುದು ಒಂದು ಘಟನೆ. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ, ಆವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರು ಆಯುಷ್ ಭಾಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದ್ದೀರಿ. ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರೂ ಕೂಡ ಇಲ್ಲ, ಮತ್ತು ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಆದರೆ ತಪ್ಪಿಸ್ಕೊಂಡು ಪೊಲೀಸ್ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತು. ಬಳ್ಳಾರಿಯಲ್ಲಿ ಬುಲೆಟ್ ದಾಳಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜನವರಿ 17ರಂದು ಬಳ್ಳಾರಿಯಲ್ಲಿ ಬಿಜೆಪಿ ರ್ಯಾಲಿಯನ್ನ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಈ ವಿಚಾರದ ಬಗ್ಗೆ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಬಿಜೆಪಿ ರ್ಯಾಲಿ ನಡೆಸಲಾಗುತ್ತೆ. ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ನಂದಾರೆಡ್ಡಿ, ಶಾಸಕ ಭರತ್ ರೆಡ್ಡಿ ವಿರುದ್ಧ ದೂರನ್ನ ಕೊಡ್ತೇನೆ, 3 ವಿರುದ್ಧ ದೂರು ನೀಡ್ತೇನೆ ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದ್ ಕಡೆ ಎಎಸ್ಪಿ ಆಗಿರುವಂತಹ ರವಿಕುಮಾರ್ ಅವರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈಗ ಬಿಜೆಪಿಯವರು ಅವರ ಬಗ್ಗೆ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಡಿವೈಎಸ್ಪಿ ನಂದಾರೆಡ್ಡಿ ಹಾಗೇನೆ ಶಾಸಕ ಭರತ್ ರೆಡ್ಡಿ ಈ 3 ವಿರುದ್ಧ ದೂರನ್ನ ನೀಡ್ತೇನೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 7ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದರೆ ಅದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾವು ಈಗಾಗಲೇ ನೋಡ್ತಾ ಇದ್ವಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಪ್ರೆಸ್ ಮೀಟ್ ಮಾಡಿ ಅನೇಕ ಆರೋಪಗಳನ್ನು ಮಾಡಿದ್ರು, ವಿಡಿಯೋಗಳ ಸಮೇತವಾಗಿ ಅದು ಎಲ್ಲಿಂದ ಆಯಿತು, ಯಾರಿಂದ ಆಯಿತು ಅನ್ನೋದನ್ನು ಹೇಳುವಂತಹ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಅಲ್ಲಿ ಮತ್ತೊಂದು ಕಡೆ ಈಗಾಗಲೇ ವರ್ಗಾವಣೆಯು ಕೂಡ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ ಬಳ್ಳಾರಿ? ನವಿತಾ, ಬಳ್ಳಾರಿಯ ಬ್ಯಾನರ್ ಗಲಾಟೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು, ದಿನಕ್ಕೊಂದು ವಿಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದೆ. ಇಡೀ ಪ್ರಕರಣ ಟ್ವಿಸ್ಟನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಮಾಜಿ ಸಚಿವ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದು ವಿಡಿಯೋಗಳನ್ನು ರಿಲೀಸ್ ಮಾಡೋದ್ರ ಮೂಲಕ ಅವತ್ತಿನ ಗಲಾಟೆಯಲ್ಲಿ ಯಾವೆಲ್ಲ ಅಂಶಗಳಾಗಿರ್ತಕ್ಕಂಥದ್ದನ್ನು ಕೂಡ ಅವರು ಈಗ ವಿಡಿಯೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಆ ವಿಡಿಯೋದಲ್ಲಿ ಪ್ರಮುಖವಾಗಿ ಏನು ಕೈ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜಶೇಖರ್ ಗುಂಡೇಟು ತಗಲೋಕ್ಕಿಂತ ಮುಂಚೆಯ ಕೊನೆ ಕ್ಷಣದ ವಿಡಿಯೋಗಳನ್ನು ಕೂಡ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ರಾಜಶೇಖರ್ ಏನಿರ್ತಾನೆ ಆ ಗುಂಪಿನಲ್ಲಿ ಅಂದರೆ ಗಲಾಟೆಯಲ್ಲಿ ಕೂಡ ತೊಡಗಿರ್ತಾನೆ. ಆತ ರಸ್ತೆಯ ಡಿವೈಡ್ ಮೇಲೆ ಹತ್ತಿ ಜನಾರ್ದನ ರೆಡ್ಡಿ ಅವರ ಕಚೇರಿಗೆ ಒಂದು ಬಾಟಲನ್ನು ಎಸ್ತಕ್ಕಂಥ ದೃಶ್ಯಗಳನ್ನು ಕೂಡ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದನ್ನು ಅಲ್ಲಿನ ಪೊಲೀಸ್ ಪೇದೆ ಆತನಿಗೆ ತಳಿಸ್ತಾನೆ, ಆತನಿಗೆ ಲಾಠಿ ಏಟನ್ನು ತಳಿಸ್ತಾನೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ರಾಜಶೇಖರ್ ಅವರು ಕೂಡ ವಾಪಸ್ ಓಡ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಹಿಂಬದಿಯ ಬೆನ್ನಿಗೆ ಕೂಡ ಆತನಿಗೆ ಗುಂಡೇಟು ಕೂಡ ತಗಲಿರ್ತಕ್ಕಂಥದ್ದು. ಆ ಒಂದು ಖಾಸಗಿ ಗನ್ಮ್ಯಾನ್ಗಳ ಗುಂಡೇಟಿಗೆ ರಾಜಶೇಖರ್ ಬಲಿಯಾಗಿರ್ತಕ್ಕಂಥ ಕೊನೆ ಕ್ಷಣದ ವಿಡಿಯೋಗಳನ್ನು ಕೂಡ ಈಗ ಜನಾರ್ದನ ರೆಡ್ಡಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಕೂಡ ಆತ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಮುಂದೋಗ್ತಕ್ಕಂಥ ಸಂದರ್ಭದಲ್ಲಿ ಗುಂಡೇಟು ಬೀಳುತ್ತೆ. ಗುಂಡೇಟು ಬಿದ್ದ ನಂತರ ಆತ ಚೀರಾಟ ಕೂಗಾಟದ
ದೃಶ್ಯಗಳು ಕೂಡ ಅದರ ಜೊತೆಗೆ ಆಡಿಯೋಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇಡೀ ಪ್ರಕರಣ ಒಂದು ಕಡೆ ಆದರೆ ಏಕೆಂದರೆ ಇದೇ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನು ಕೂಡ ಕೊಲೆ ಕೇಸಲ್ಲಿ ಕೂಡ ಒಂದು ಕೊಲೆ ಕೇಸ್ ಅಂತೇಳಿ ಅವ್ರ ಮೇಲೆ ಕೂಡ ಒಂದು FIR ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಈ ವಿಡಿಯೋ ಸಾಕ್ಷಿ ಸಮೇತ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಸಂಬಂಧಪಟ್ಟಂಗೆ ಅವರು ಒಂದು ದೂರನ್ನು ಕೂಡ ನಿನ್ನೆ ಬುರುಸ್ಪೇಟೆ ಠಾಣೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ FIR ಅನ್ನು ಕೂಡ ದಾಖಲು ಮಾಡಿಲ್ಲ ಆರೋಪವನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಎರಡು ಪ್ರಮುಖವಾದಂಥ ಘಟನೆಗಳು ಕೂಡ ನಡೆಯುತ್ತೆ. ರಾತ್ರಿ 7 ಗಂಟೆಗೆ ಒಂದು ಘಟನೆ ನಡೆಯುತ್ತೆ. ರಾತ್ರಿ 7 ಗಂಟೆಗೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಏನು ಶಾಸಕ ಭರತ್ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಮತ್ತು ಕೆಲವು ಹಿಂಬಾಲಕರು ಬಂದು ಇಲ್ಲಿ ಮನೆ ಮುಂಭಾಗದಲ್ಲಿ ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಕೂಡ ಆಗುತ್ತೆ ಅನ್ನೋದು ಒಂದು ಗಲಾಟೆ. ಆ ಸಂದರ್ಭದಲ್ಲಿ ಕೂಡ ಒಂದು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಕೂಡ ಫೈರಿಂಗ್ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಬಂದು ಪರಿಸ್ಥಿತಿ ನಿಯಂತ್ರಣ ಕೂಡ ಮಾಡ್ತಾರೆ. ಎರಡೂ ಕಡೆ ಗುಂಪಿನ ಕಡೆ ಕೂಡ ಸಣ್ಣ ಪುಟ್ಟ ಗಾಯಗಳು ಕೊಡ್ತವೆ. ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗುತ್ತೆ. ಅದಾದ ನಂತರ ರಾತ್ರಿ 9 ಗಂಟೆಗೆ ಮತ್ತೊಂದು ಒಂದು ಗಲಾಟೆ ಕೂಡ ಆಗುತ್ತೆ. ಅದು ಶಾಸಕ ಭರತ್ ರೆಡ್ಡಿ ಅವರು ತಮ್ಮ ಬೆಂಬಲಿಗರೊಂದಿಗೆ ಈ ಕಡೆ ಜನಾರ್ದನ್ ರೆಡ್ಡಿ ಅವರು ಮನೆ ಕಡೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಒಂದು ಎಲ್ಲರೂ ಕೂಡ ದೊಣ್ಣೆಯನ್ನು ಕೂಡ ಕೈಯಲ್ಲಿ ಹಿಡಿದಿರ್ತಾರೆ, ಕಾರ್ದು ಪುಡಿ ಎರಿಸ್ತಿರ್ತಾರೆ, ಕೈಯಲ್ಲಿ ಬಾಟಲ್ಗಳನ್ನು ಕೂಡ ಎಸ್ತಿರ್ತಾರೆ. ಆ ಸಂದರ್ಭದಲ್ಲೇ ಫೈರಿಂಗ್ ಆಗಿರ್ತಕ್ಕಂಥದ್ದು. ಆವಾಗ ರಾಜಶೇಖರ್ ಅವರು ಕೂಡ ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥದ್ದು. ಈಟಲ್ಲಿ ಶಾಸಕರ ಸಮ್ಮುಖದಲ್ಲೇ ಒಂದು ರಾಜಶೇಖರ್ ಅವರು ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಸಕ ಭರತ್ ರೆಡ್ಡಿ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕನ್ನೋ ಒತ್ತಾಯವನ್ನು ಕೂಡ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕೂಡ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇಡೀ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ತನಿಖೆ ಬಗ್ಗೆ ಕೂಡ ಸಾಕಷ್ಟು ಅಸಮಾಧಾನಗಳು ಕೂಡ ವ್ಯಕ್ತ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹಿಂದೆ SP ಅವರನ್ನ ಅಮಾನತು ಮಾಡಲಾಗಿತ್ತು. ಈಗ IGP ಅವರನ್ನು ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೊನ್ನೆ ನಡೆದಿರ್ತಕ್ಕಂಥ BJPಯ ಕೋರ್ ಕಮಿಟಿಯ ಒಂದು ಸಭೆಯಲ್ಲಿ ಕೂಡ ಇಡೀ ಪ್ರಕರಣವನ್ನು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಗಲಾಟೆ ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಡೀ ಕೋರ್ ಕಮಿಟಿಯಲ್ಲಿ ಕೂಡ ಒತ್ತಾಯ ಕೂಡ ಕೇಳಿ ಬಂದಿದೆ ಅನ್ನೋದು ಕೂಡ BJP ನಾಯಕರು ಕೂಡ ತಿಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಇದೇ ತಿಂಗಳ 17ರಂದು ಬಳ್ಳಾರಿಯಲ್ಲಿ ಒಂದು BJP ದೊಡ್ಡ ಮಟ್ಟದ ಹೋರಾಟಕ್ಕೆ ಕೂಡ ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ 17ರಂದು ದೊಡ್ಡ ಮಟ್ಟದ ರ್ಯಾಲಿ ಮಾಡೋದ್ರ ಮೂಲಕ ಇಡೀ ಆ ಒಂದು ರ್ಯಾಲಿಗೆ ರಾಜ್ಯ ಮಟ್ಟದ ಎಲ್ಲ ನಾಯಕರನ್ನು ಕೂಡ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡಲಿಕ್ಕೆ BJP ಪ್ಲ್ಯಾನನ್ನು ಕೂಡ ರೂಪಣೆ ಮಾಡಿರ್ತಕ್ಕಂಥದ್ದು. ಇಡೀ ಘಟನೆ ನಡೆದಾಗಿಂದ ಕೂಡ ಇಲ್ಲಿವರೆಗೆ ಯಾವೆಲ್ಲ ವಿಡಿಯೋಗಳಿದಾವೆ ಅನ್ನೋದು ಕೂಡ ಸಾಕ್ಷಿ ಸಮೇತ ಕೆಲವೊಂದು ವಿಡಿಯೋಗಳನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ರಿಲೀಸ್ ಮಾಡ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಯಾವೆಲ್ಲ ದಾಂಧಲೆ ಮಾಡಿದ್ರು, ಜೊತೆಗೆ ಯಾವೆಲ್ಲ ಕಟ್ಟಿಗೆ ನಡ್ಕೊಂಡ್ರು, ದೊಣ್ಣೆಯಿಂದ ಹೊಡೆದ್ರು, ಆ ಒಂದು ವಿಡಿಯೋಗಳನ್ನು ಕೂಡ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ವೈರಲ್ ಮಾಡ್ತಕ್ಕಂಥದ್ದು ಕೂಡ. ಇಡೀ ಪ್ರಕರಣ ಸಾಕಷ್ಟು ವಿಡಿಯೋಗಳು ಕೂಡ ಈಗಾಗಲೇ ಎರಡು ಗುಂಪಿನ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಆದರೆ ಇದುವರೆಗೆ ಅಂದರೆ ಕೇವಲ 26 ಜನರನ್ನು ಮಾತ್ರ ಬಂಧನ ಮಾಡಿದ ಬಿಟ್ಟರೆ ಇದುವರೆಗೆ ಯಾರನ್ನು ಕೂಡ ಬಂಧನ ಮಾಡಲಿಕ್ಕೆ ಕೂಡ ಪೊಲೀಸ್ ಇಲಾಖೆ ಹೋಗಿರಲಿಲ್ಲ. ಆದರೆ ಈಗ ಕೆಲವೊಬ್ಬರಿಗೆ ಅಂದರೆ ಎರಡು ಗುಂಪಿನಲ್ಲಿ ತೊಡಗಿರ್ತಕ್ಕಂಥ ಅವತ್ತು ದಾಂಧಲೆಯಲ್ಲಿ ತೊಡಗಿರ್ತಕ್ಕಂಥ ಕೆಲವರನ್ನು ಕೂಡ ವಿಡಿಯೋ ಸಾಕ್ಷ್ಯಗಳಲ್ಲಿ ಗುರುತಿಸಿ ಅವರಿಗೆ 107 ಕೇಸ್ ಹಾಕೊಳ್ಳಿಕ್ಕೆ ಇವತ್ತು ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ BJPಯಲ್ಲಿ 33 ಜನರಿಗೆ ಕೂಡ 107 ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ನಮಿತಾ ಜೈನ್. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ.